ಸ್ನೇಹಿತರೆ, ಹೇಗಿದ್ದೀರಾ ಎಲ್ರು? ದೀಪಾವಳಿ ಬರ್ತಾ ಇದೆ. ಸೊ ಆಫೀಸಲ್ಲಿ ಪೂಜೆ ಎಲ್ಲ ಆಗ್ಬೇಕು. ಹಾಗೆ ಸ್ವಲ್ಪ ಚಿಕ್ಕ ಐಟಮ್ ಶಾಪಿಂಗ್ ಎಲ್ಲ ಮಾಡ್ಬೇಕಿತ್ತು. ಮತ್ತೆ ನಂಗೆ ಡ್ರೆಸ್ ಬೇಕಿತ್ತು. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೇನೆ ಈಗ. ಬೆಳಗ್ಗಿಂದ ಸಂಜೆ ತನಕ ಕೆಲಸ ಇರತ್ತೆ. ಏನೇನ್ ತಗೊಳ್ತೀವಿ, ಏನೇನ್ ಗಮ್ಮತ್ ಮಾಡ್ತೀವಿ ಅದನ್ನೆಲ್ಲ ತೋರಿಸ್ತೀನಿ. ನನ್ನ ಜೊತೆನೆ ನೀವು ಬರಬೇಕು. ನೀವು ಸಹ ಗಮ್ಮತ್ ಮಾಡ್ತೀರಾ. ಹೊರಡೋಣ ಈಗ. ಔಟ್ಫಿಟ್ ಹೇಗಿದೆ ಅಂತ ಫಸ್ಟ್ ಹೇಳ್ಬಿಡಿ. ಔಟ್ ಆಫ್ 10 ಹೋಪ್ಫುಲಿ ಚೆನ್ನಾಗಿದೆ. ಲಾಸ್ಟ್ ಔಟ್ಫಿಟ್ ಚೆನ್ನಾಗಿಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದೀರಾ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸ್ನೇಹಿತರೆ, ನಾನು ಹೋಗ್ತಾ ಇದ್ದೀನಿ. ಬಟ್ ನೀವು ಸಹ ದೀಪಾವಳಿಗೆ ಶಾಪಿಂಗ್ ಮಾಡ್ತೀರಲ್ಲ, ನೀವು ಯಾರ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀರಾ ಅದನ್ನ ಹೇಳಿ. ಮತ್ತೆ ವಿಶೇಷ ಎಲ್ಲ ದೀಪಾವಳಿ ಹೇಗೆ ಪ್ಲಾನಿಂಗ್ ಹೇಗೆ ಹೋಗ್ತಾ ಇದೆ? ದಯವಿಟ್ಟು ಡಯಟಲ್ಲಿ ಜಾಸ್ತಿ ಚೀಟ್ ಮಾಡಬೇಡಿ. ನಾನು ಬಲ್ಕಲ್ಲಿದ್ದೀನಿ ಅಂತ ತಿಂತಾ ಇದ್ದೀನಿ. ಬೇಗ ನಾನು ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತೀನಿ. ಇಟ್ಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ಇನ್ ಕರ್ನಾಟಕ. ಆ್ಯಂಡ್ ಅದನ್ನು ಫುಲ್ ಡಾಕ್ಯುಮೆಂಟು ಮಾಡ್ತೀನಿ ದೀಪಾವಳಿ ಆದಮೇಲೆ. ಇವತ್ತು ನಮ್ಮ ಸವಾರಿ ಈ ಕಾರಲ್ಲಿ. ಇವತ್ತು ನಮ್ಮ ಸವಾರಿ ಈ ಮಜಬೂತಾದ ಕಾರಲ್ಲಿ. प्यार जिंदगी प्यार है खुशी प्यार जिसने पाया है. ಅಲ್ಲಲ್ಲ ಇದು ಬೈ ಮಾಡ್ತಾರೆ ಅವ್ರು ಬ್ಲಾಗ್ ಮಾಡ್ತಾರೆ. ಸ್ನೇಹಿತರೆ, ಸೊ ಫಸ್ಟಿಗೆ ನನಗೆ ದೀಪ ತಗೊಳ್ಬೇಕಿತ್ತು. ಸೊ ಇಲ್ಲಿ ಬಂದಿದ್ದೀನಿ. ನಾನು ಯಾವ್ದು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಈ ಡಿಸೈನ್ ತೊಗೊಂಡಿದ್ದೀನಿ. ಚೆನ್ನಾಗಿದೆಯಾ ಅಂತ ಹೇಳಿ. ಅದರ ಜೊತೆ ಇದು ಸಹ ಅರಿಶಿನ ಕುಂಕುಮ ಇಡಲಿಕ್ಕೆ. ಟ್ರೈನಲ್ಲಿ ಅದನ್ನು ಇಡೋಕ್ಕೆ ಒಂದು ತಟ್ಟೆ. ಸೊ ದಿಸ್ ಈಸ್ ಹೌ ಇಟ್ ಈಸ್. ಸ್ನೇಹಿತರೆ, ನಾನು ಫಸ್ಟ್ ಟೈಮ್ ಪೂಜೆ ಸಾಮಾನು ತಗೊಳ್ಳಿಕ್ಕೆ ಬಂದಿರೋದು. ಸೊ ಎಂತೆಲ್ಲ ತಗೊಳ್ತೀವಿ ಅಂತ ನೋಡೋಣ. ಇನ್ನೊಂದು ಬಿಟ್ಟು ಚಾಕೋಸ್ ಆಗುಂಟು. ತೆಂಗಿನಕಾಯಿ ತಗೊಳ್ತಿದ್ದೇವೆ. ಸ್ನೇಹಿತರೆ ನೋಡಿ, ಎಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀವಿ. ಫ್ರೂಟ್ಸು, ಬಾಳೆಹಣ್ಣು, ಚಿಪ್ಪಿ, ಕುಂಬಳಕಾಯಿ, ಮತ್ತೆ ಅಲ್ಲಿ ಎಲೆ ಎಲ್ಲ ಇದೆ. ಡಿಕ್ಕಿಯಲ್ಲಿ ಇನ್ನೂ ಜಾಸ್ತಿ ಸಾಮಾನಿದೆ. ಸೊ ಈಗ ಲಾಸ್ಟಿಗೆ ಇಲ್ಲಿ ನಿಂತು ಒಂದು ಹೋಗಿ ಜ್ಯೂಸ್ ಅಥವಾ ಕಾಫಿ ಕುಡಿಯೋಣ ಅಂತ ನಿಂತಿದ್ದೀವಿ. ಫೈನಲಿ ಸ್ನೇಹಿತರೆ, ಶಾಪಿಂಗ್ ಎಲ್ಲ ಆಯಿತು. ತೋರಿಸಿದೆಲ್ಲ ಐಟಮ್. ಹೊರಡ್ತಾ ಇದ್ದೀವಿ. ನೋಡಿ, ಜನರೆಲ್ಲ ಶಾಪ್ ಮಾಡ್ತಾ ಇದ್ದಾರೆ. ನಾವು ಯಾವ ಏರಿಯಾದಲ್ಲಿ ಇದ್ದೀವಿ ಅಂತ ಗೆಸ್ ಮಾಡಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹ್ಯಾಪಿ ದೀಪಾವಳಿ. ಸೊ ನಿನ್ನೆ ಶಾಪಿಂಗ್ ಎಲ್ಲ ಮಾಡಿ ಬರುವಾಗ ತುಂಬ ಲೇಟ್ ಆಗಿಬಿಡ್ತು. ಸುಸ್ತಾಗಿ ಮಲಗಿಬಿಟ್ಟೆ. ಲಾಂಗ್ ಡೇ ಇತ್ತು. ಸೊ ಈಗ ಎದ್ದಿದ್ದೀನಿ. ಈಗ ಎದ್ದು ರೆಡಿ ಆಗ್ತಾ ಇದ್ದೀನಿ ಸಿಂಪಲ್ ಆಗಿ. ಆ್ಯಂಡ್ ನಂದು ಮನೆಯಲ್ಲಿ ಈಗ ಚಿಕ್ಕ ಪೂಜೆ ಮಾಡೋಣ. ಪೂಜೆ ಮಾಡಿ ಮನೆಯಿಂದ ದೀಪಾವಳಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಸೊ ದೇವ್ರದ್ದು ಫೋಟೋ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೇನೆ. ಲೇಟ್ ಆಯಿತು, ಯಾಕಂದರೆ ಮನೆಯಲ್ಲಿ ಪೂಜೆ ಮಾಡಿ ಆಫೀಸಿಗೆ ಹೋಗಬೇಕು. ಸೊ ಆದಷ್ಟು ಬೇಗ ಮನೇಲಿ ಒಂದು ಚಿಕ್ಕ ಪೂಜೆ ಮಾಡಿ ಆಫೀಸಿಗೆ ಹೋಗ್ತೇನೆ. ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ ವ್ಲಾಗ್ನ. ಓಕೆನಾ?
ಸ್ನೇಹಿತರೆ ಮನೆಯಲ್ಲಿ ಪೂಜೆ ಆಯಿತು, ನೀವು ನೋಡಿದ್ರಿ. ನಂದು ಚಿಕ್ಕ ದೇವ್ರ ಕೋಣೆ ಏನೋ. ಸೊ ಪೂಜೆ ಎಲ್ಲ ಆಗಿ ಈಗ ಒನ್ಸ್ ಅಗೇನ್ ಎಲ್ರಿಗೂ, ಅಯ್ಯೋ ನಿದ್ದೆ ಬೇರೆ ಆಗಿಲ್ಲ ಕಣ್ಣಲ್ಲಿ. ಸೊ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ದೀಪಾವಳಿ, ಎಲ್ರಿಗೂ ಒಳ್ಳೇದಾಗಲಿ. ಇದು ನಂದು ಮನೆಯದು ಪೂಜೆ ಆಯಿತು. ಈಗ ನಾನು ಆಫೀಸಿಗೆ ಹೋಗಬೇಕು. ಆಫೀಸಲ್ಲಿ ಗಮ್ಮತ್ತಿರುತ್ತೆ. ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ವ್ಲಾಗು ಆದಷ್ಟು ರೆಗ್ಯುಲರ್ ಆಗಿ ಹಾಕಕ್ಕೆ ನೋಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಹ್ಯಾಪಿ ದಿವಾಳಿ, ಟೇಕ್ ಕೇರ್, ಬಾಯ್. ಶ್ರವಣ್ ಬ್ರೋ ಕಡೆಯಿಂದ.